ಹರೀಶ್ ರಾಯ್ ಪುತ್ರನ ಬದುಕಿಗೆ ಯಶ್ ಮುಂದೆ ದಾರಿದೀಪವಾಗ್ತಾರ. ಬುಲೆಟ್ ಪ್ರಕಾಶ್ ನಿಧನವಾದಾಗ ರಕ್ಷಕ್ ಬುಲೆಟ್ ಕುಟುಂಬಕ್ಕೆ ದರ್ಶನ್ ನೆರವಾಗಿದ್ರು. ಜೊತೆಗೆ ಯಶೋಮಾರ್ಗ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ಜನರಿಗೆ ಅನೇಕ ಸಹಾಯಗಳನ್ನ ಒದಗಿಸಿದ್ದಾರೆ. ಮುಂದೆ ಎಲ್ಲೋ ಒಂದ್ ಕಡೆ ಹರೀಶ್ ರಾಯ್ ಅವರ ಕುಟುಂಬಕ್ಕೂ ಕೂಡ ಇವರು ಸಾಕಷ್ಟು ಸಹಾಯವನ್ನ ಮಾಡ್ತಾರ. ಹಾಗೆ ಯಶ್ ಅವರ ಬರ್ತ್ಡೇ ಸಲುವಾಗಿ ಚೌಕಟ್ಟನ್ನ ಕಟ್ಟುವಾಗ ವಿದ್ಯುತ್ತಲ್ಲಿ ಗದಗ ಒಂದು ವಿಭಾಗದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರ್ತಾನೆ. ಆ ಒಂದು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳೋದಲ್ಲದೆ ಅವರ ಮಗನ ಒಂದು ಸ್ಥಾನದಲ್ಲೇ ನಿಂತು ಯಶ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಮನೆತನದ ಸಂಪೂರ್ಣ ಖರ್ಚುಗಳನ್ನ ಭರಿಸಿದ್ರು. ಜೊತೆಗೆ ಹರೀಶ್ ರಾಯ್ ಚಿಕಿತ್ಸೆಗೆ ಸಾಕಷ್ಟು ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಹಣವನ್ನು ಕೂಡ ನೀಡಿದ್ದಾರೆ. ಯಶ್ ತಾವು ನಡೆದ ಬಂದ ಹಾದಿಯನ್ನ ಇದುವರೆಗೂ ಕೂಡ ಮರ್ತಿಲ್ಲ. ಜೊತೆಗೆ ಯಶ್ ಮತ್ತು ಹರೀಶ್ ರಾಯ್ ಅವರ ನಂಟು KGF ಸಿನಿಮಾದಿಂದ ಮತ್ತಷ್ಟು ಹೆಚ್ಚಾಯಿತು. ಎಸ್ ವೀಕ್ಷಕರೇ, ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಹರೀಶ್ ರಾಯ್ ಅವರು ನಿನ್ನೆ ನಿಧನರಾದ್ರು. 55 ವರ್ಷ ಹರೀಶ್ ರಾಯ್ ಅವರು ತಮ್ಮ ಜೀವನವನ್ನ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಳೆದ್ರು. ಜೊತೆಗೆ 3 ವರ್ಷದಿಂದ ಕ್ಯಾನ್ಸರ್ ನಿಂದ ಬಳಲುತ್ತಿದ್ರು. ಅದಾದ ಬಳಿಕ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಬೆಂಗಳೂರಿನ ಕಿಡ್ವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಚಿಕಿತ್ಸೆ ಫಲಿಸದೆ ಏನ್ ಮಾಡಿದ್ರು ಅಂತಂದ್ರೆ ನಿನ್ನೆ ಕೊನೆ ಉಸಿರನ್ನ ಎಳೆದ್ರು. ಹರೀಶ್ ರಾಯ್ ಅವರು KGF 2 ಕಳನಟನಾಗಿ ಒಂದು ತಮ್ಮ ನೈಜ ಚಿತ್ರಣವನ್ನ ಯಾವ ರೀತಿ ತೋರಿಸ್ತಿದ್ರು ಅಂತಂದ್ರೆ ಇದ್ರೆ ಈ ತರದ ವ್ಯಕ್ತಿ ಒಬ್ಬ ವಿಲನ್ ಆಗಿರಬೇಕು ಅಂತಕ್ಕಂಥದ್ದು. ಇನ್ನೊಂದು, ಬದುಕಿಗಾಗಿ ಕಡೆ ಕ್ಷಣದವರೆಗೂ ಹರೀಶ್ ರಾಯ್ ಅವರು ಹೋರಾಡಿದ್ರು. ಅಂದ್ರೆ ಸಾಕಷ್ಟು ಥೆರಪಿಗಳನ್ನ ಮಾಡಿಸ್ಕೊಂಡ್ರು. ಲಾಸ್ಟ್ನೇ ಒಂದು ಫಿಸಿಯೋಥೆರಪಿ ಏನಾಗ್ಲಿಲ್ಲ ಅಂತಂದ್ರೆ ಇವರ ದೇಹಕ್ಕೆ ಏನೋ ಹೊಂದಿಕೊಳ್ಳಿಲ್ವೋ ಏನೋ ಅವರು ಅದರಿಂದ ತುಂಬಾ ಕೂಡ ಬಳಲಿದ್ರು ಅಂತ ಕೂಡ ಹೇಳ್ಬೋದು. 90ರ ದಶಕದಲ್ಲಿ ಶಕ್ತಿಶಾಲಿಗಿರ್ತಕ್ಕಂಥ ಖಳನಾಯಕ ಅಂತ ಗುರುತಿಸಿಕೊಂಡವರು ಇವರು. ಜೊತೆಗೆ ಮುಖ್ಯವಾಗಿ ಹೇಳೋಕ್ ಹೊರಟಿರೋ ವಿಷಯ ಏನು ಅಂತಂದ್ರೆ ಹರೀಶ್ ರಾಯ್ ಪುತ್ರನ ಬದುಕಿಗೆ ಯಶ್ ಯಾವ ರೀತಿ ದಾರಿ ದೀಪವಾಗ್ತಾರೆ ಅಂತಂದ್ರೆ KGF ಒಂದು ಪಾತ್ರದ ಮುಖಾಂತರ ದೇಶದೆಲ್ಲೆಡೆ ಮನೆ ಮಾತಾಗಿರುವ ಯಶ್ ಜೊತೆಗೆ ಚಾಚಾ ಎಂದು ಹೆಸರು ವಾಸಿಯಾಗಿರುವ ಹರೀಶ್ ರಾಯ್ ಅವರು ಸದಾ ಅವರ ಜೊತೆಗೆ ಇರುತ್ತಿದ್ರು. ಜೊತೆಗೆ ಈ ಸಿನಿಮಾ ಮಾಡಿದ ನಂತರ ಯಶ್ ಮತ್ತು ಹರೀಶ್ ರಾಯ್ ಅವರ ಸಂಬಂಧ ಮತ್ತಷ್ಟು ಏನಾಗಿತ್ತು ಅಂತಂದ್ರೆ ಹತ್ತಿರವಾಗಿತ್ತು ಅಂತ ಕೂಡ ಹೇಳ್ಬೋದು. ಸಾಕಷ್ಟು ಅವರ ಚಿಕಿತ್ಸೆಗೆ ಆರ್ಥಿಕ ಸಹಾಯವನ್ನು ಕೂಡ ಯಶ್ ಅವರು ಮಾಡಿದ್ದಾರೆ. ಇಲ್ಲಿ ಡಾಕ್ಟರ್ ಪ್ರಕಾರ ಹೇಳೋದಾದ್ರೆ 17 ಒಂದು ಇಂಜೆಕ್ಷನ್ ಅನ್ನ ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಹರೀಶ್ ರಾಯ್ ಅವರಿಗೆ ನೀಡಬೇಕಾಗಿತ್ತು. ಪ್ರತಿ ಒಂದು ಇಂಜೆಕ್ಷನ್ ನ ಇಲ್ಲಿ ರೂಪಾಯಿ ನೋಡೋದಾದ್ರೆ 3.5 ಲಕ್ಷ ರೂಪಾಯಿ ಅಂತ ಕೂಡ ಹೇಳಬಹುದು. ಸಾಕಷ್ಟು ಒಂದು ಸಿನಿಮಾ ನಟರು ಏನ್ ಮಾಡಿದ್ರು ಅಂತಂದ್ರೆ ಧ್ರುವ ಸರ್ಜಾ ಆಗಿರಬಹುದು, ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಧ್ರುವ ಸರ್ಜಾ ಅವರು ಎಷ್ಟೇ ಅವ್ರದ್ದು ಆಸ್ಪತ್ರೆಯ ಖರ್ಚು ಬಂದ್ರು ಕೂಡ ನಾನು ಅದನ್ನ ನೋಡ್ಕೊಂತೀನಿ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಸಾಕಷ್ಟು ಒಂದು ಮಾಧ್ಯಮಗಳ ಮುಖಾಂತರ ಏನ್ ಮಾಡಿದ್ರು ಹರೀಶ್ ರಾಯ್ ಅವರು ಈ ಮಾತನ್ನ ಹೇಳಿದ್ರು. ಆದ್ರೆ ಯಶ್ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಹರೀಶ್ ರಾಯ್ ಕುಟುಂಬಕ್ಕೆ ಮತ್ತೆ ಹರೀಶ್ ರಾಯ್ ಅವರಿಗೆ ಚಿಕಿತ್ಸೆಗೆ ಸಾಕಷ್ಟು ಒಂದು ಹಣವನ್ನ ನೀಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಿವೆ. ಇನ್ನು ಒಂದ್ ಇಂಜೆಕ್ಷನ್ಗೆ 3.5 ಲಕ್ಷ ರೂಪಾಯಿ ತಗುಲಿದ ನಂತರ 4-5 ಇಂಜೆಕ್ಷನ್ ಗಳ ಅಮೌಂಟ್ ಅನ್ನ ಸ್ವತಃ ಯಶ್ ಅವರೇ ಬರ್ತಿದ್ದಾರೆ ಅಂತ ಅವರ ವೈಫ್ ಕೂಡ ಮೀಡಿಯಾದವರ ಹತ್ರ ಹೇಳಿದ್ದಾರೆ. ಯಶ್ ತಮ್ಮ ಜೊತೆಗೆ ನಡೆಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಏನೇ ಕಷ್ಟಗಳಾದ್ರೂ ಕೂಡ ಆರ್ಥಿಕವಾಗಿ ಅವರು ಅವರ ಬೆನ್ನೆಲುಬಲ್ಲಿ ನಿಂತ್ಕೋತಾರೆ ಅನ್ನೋದು. ಜೊತೆಗೆ ಇವತ್ತು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾವು ನೋಡ್ತಿರ್ಬಹುದು. ಇವತ್ತು ಯಶ್ ಅವರು ಅಂತಿಮ ಸಂಸ್ಕಾರಕ್ಕಾಗಿ ಬಂದಿರ್ತಾರೆ ಹರೀಶ್ ರಾಯ್ ಅವ್ರದ್ದು. ಅವಾಗ ಅವರ ಪುತ್ರನನ್ನ ಕರೆದುಕೊಂಡು ಹೋಗಿ ಏನ್ ಮಾಡ್ತಾರೆ, ಸಪರೇಟ್ ಆಗಿ ಕೆಲವೊಂದಿಷ್ಟು ಮಾತುಗಳನ್ನ ಮಾತಾಡ್ತಾರೆ. ಮುಂದಿನ ಅವರ ಜೀವನಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಯಶ್ ಅವರು ಖುದ್ದಾಗಿ ಹೆಲ್ಪ್ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಏನಾಗ್ತದೆ ಅಂತಂದ್ರೆ ಮೂಡತೊಡಗಿವೆ. ಹರೀಶ್ ರಾಯ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳುತ್ತಾ ಯಶ್ ಯಾವ ರೀತಿಯಾಗಿ ಮುಂದಿನ ಒಂದು ತಮ್ಮ ಚಾರಿಟಬಲ್ ಟ್ರಸ್ಟ್ ಇಂದ ಇವರಿಗೆ ಸಹಾಯ ಮಾಡ್ತಾರೆ ಅಂತ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.